ಹಾಯ್ ನನ್ನ ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A22 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ಸ್ಯಾಮ್ಸಂಗ್ ಅವರು ಇದೇ ಮೊದಲ ಬಾರಿಗೆ ಎ ಸೀರೀಸ್ನಲ್ಲಿ ಈ ಒಂದು ಫೋನ್ನ ಮುಖಾಂತರ 5Gಯನ್ನು ತಗೊಂಡ್ಬರ್ತಾ ಇರುವಂಥದ್ದು. ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು 20,000 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. 20,000 ರೂಪಾಯಿ ಕೊಟ್ಬಿಟ್ಟು ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ನ ಬಾಕ್ಸ್ ಮೇಲೆ ಏನು ಪಿಕ್ಚರ್ ಇದೆ ಅದೇ ಕಲರ್ನ ಫೋನು ಈ ಒಂದು ಬಾಕ್ಸ್ ಒಳಗೆ ಕೂಡ ಇರುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಯಾವುದೇ ಬ್ಯಾಕ್ ಕವರ್ನ ನೀಡಿಲ್ಲ, ಬೇಜಾರಾಗುವಂಥ ವಿಷಯ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ ಫಸ್ಟ್ ಇಂಪ್ರೆಷನಲ್ಲಿ ತುಂಬ ವೆಯ್ಟ್ ಇದೆ, ಸೊ ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ 15 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇರುವಂಥದ್ದು. 20,000 ಪ್ರೈಸ್ ರೇಂಜ್ಗೆ 15 ವ್ಯಾಟ್ ಅಂತ ಅಂದರೆ ತುಂಬ ಕಡಿಮೆ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಬಾಕ್ಸಲ್ಲಿ USB Type-C ಡಾಟಾ ಕೇಬಲ್ ಇದೆ, ಟೈಪ್ ಇಂದ Type-C ಒಳ್ಳೆ ಕ್ವಾಲಿಟಿ ಡಾಟಾ ಕೇಬಲ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಆಗ ಹೇಳ್ದಂಗೆ ಸ್ವಲ್ಪ ವೆಯ್ಟ್ ಇದೆ, ಸುಮಾರು 203 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ತುಂಬ ತಿಕ್ಕಾಗಿ ಕೂಡ ಇದೆ. 9 mm ತಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಆಯಿತಾ, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ, ಸ್ಕ್ರೀನ್ ಗಾರ್ಡನ್ನು ಅವ್ರು ಹಾಕಿಲ್ಲ, ಸೊ ನೀವೇ ಸಪ್ರೇಟಾಗಿ ಹಾಕೊಬೇಕಾಗತ್ತೆ. ಮುಂದ್ಗಡೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಯೂಶಲಿ ಪ್ರೈಸ್ ರೇಂಜಲ್ಲಿ ನಿಮಗೆ ಪಂಚೋಲ್ ಕ್ಯಾಮ್ರಾವನ್ನು ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ ಮತ್ತು ಬೆಜಲ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಕೆಳಗಡೆ ಬಾಟಮಲ್ಲಿ ನೋಡ್ತಾ ಇದ್ದಾರೆ ಬೆಜಲ್ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಇಷ್ಟು ದೊಡ್ಡ ಬೆಜಲ್ನ ನಾನು ಸ್ಯಾಮ್ಸಂಗಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಯಿತಾ, ಸೊ ಫ್ರಂಟಿಂದ ನನಗೆ ಅಷ್ಟೊಂದೇನು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಗಮನಿಸ್ತಾ ಇದ್ರೆ ಹಿಂಗೆ ಕಾಣುತ್ತೆ. ఎందుకు ಬಂತು ಅಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಒಂದು ರೀತಿ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು ಗ್ಲಾಸ್ ಫಿನಿಶ್ ಅಂತ ಅನಿಸುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A32 A52ನಲ್ಲಿ ನಿಮಗೆ ಇದೇ ರೀತಿ ಫಿನಿಶ್ ಸಿಗುತ್ತೆ, ಆದರೆ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಸ್ಕ್ರ್ಯಾಚ್ ಆಗುತ್ತೆ 100%. ಸೊ ದಯವಿಟ್ಟು ನೀವು ಬ್ಯಾಕ್ ಕವರ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಸ್ಮಡ್ಜಸ್ ಸ್ಪೀಡಲ್ಲ, ಅದೊಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ಸೊ ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿದೆ, ಸ್ವಲ್ಪ ಬೇಜಾರಾಗುವಂಥ ವಿಷಯ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ, ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಕೂಡ ಪ್ಲಾಸ್ಟಿಕ್ ಫ್ರೇಮು. ಆಬ್ವಿಯಸ್ಲಿ ಸ್ಯಾಮ್ಸಂಗ್ ಅವರು ಈ ಪ್ರೈಸ್ನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ನೇ ಹಾಕ್ತಾರೆ. ಜೊತೆಗೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸ್ ರೇಂಜ್ಗೆ ಅಂಥ ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಯೂಶಲಿ ಸ್ಯಾಮ್ಸಂಗಿನ ಎ ಸೀರೀಸಲ್ಲಿ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಒಂದು ರೀತಿ ಪ್ರೀಮಿಯಮ್ಗೆ ಕಂಪೇರ್ ಮಾಡ್ಬೋದಾಗಿತ್ತು ಒಂದು ಟೈಮಲ್ಲಿ, ಒಂದು 2 ವರ್ಷ ಮುಂಚೆ. ಬಟ್ ಇದೀಗ ಕೆಲವೊಂದು ವಿಷಯಗಳಿಗೆ ಕಾಂಪ್ರಮೈಸ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇರೋದು. ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.6 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ TFT LCD ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ಸ್ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಮತ್ತು ಈ ಒಂದು ಡಿಸ್ಪ್ಲೇನಿದೆ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೂಡ ಸಪೋರ್ಟ್ ಮಾಡುತ್ತೆ. ನನಗೆ ಒಂದು ಬೇಜಾರಾಗದಂಥ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆ ಇದೇ ಬೆಲೆಗೆ, ಈ ರೇಂಜ್ ಬೆಲೆಯಲ್ಲೇ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಕೂಡ ಸಿಗುತ್ತೆ ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇಗಳು ಕೂಡ ಸಿಗ್ತವೆ ಕೆಲವೊಂದು ಫೋನ್ಗಳಲ್ಲಿ. ಸೊ ನೀಡ್ಬೋದಾಗಿತ್ತು. ಸ್ಯಾಮ್ಸಂಗ್ ಅವರು ಒನ್ ಆಫ್ ದ ಮೋಸ್ಟ್ ಮೇಜರ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ, ಅವರೇ ನೀಡಿಲ್ಲ ಅಂತ ಅಂದರೆ ಒಂದು ರೀತಿ ಬೇಜಾರಾಗುವಂಥ ವಿಷಯನೇ. ಸೊ ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, TFT ಬೇಜಾರಾಯಿತು ಮತ್ತು 90 ಹರ್ಟ್ಸ್ ಒಂದು ಲೆವೆಲಿಗೆ ಓಕೆ ಅನ್ನಿಸ್ತು. 120 ಹರ್ಟ್ಸ್ ನೀಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB ರ್ಯಾಮ್ ಮತ್ತು 128GB ಸ್ಟೋರೇಜು ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಆಗಲೇ ನನಗೆ ಬೇಸಿಕ್ ವೇರಿಯಂಟು 20,000ಕ್ಕೆ ಲಾಂಚ್ ಆಗ್ತಾ ಇರುವಂಥದ್ದು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್, ಆದರೆ ಸ್ಟೋರೇಜ್ ಬಂದುಬಿಟ್ಟು ಸ್ಪೆಸಿಫೈ ಮಾಡಿಲ್ಲ. ನನಗನ್ನಿಸ್ದಂಗೆ ಇದು eMMC ಸ್ಟೋರೇಜು ಅಥವಾ UFS 2.1 ಸ್ಟೋರೇಜ್ ಮಧ್ಯೆ ಬರುತ್ತೆ. ಆಯಿತಾ, ಸೊ ಅಂಥ ಹೆವಿ ಸ್ಪೀಡ್ ಅಂತ ಅನ್ನಿಸ್ಲಿಲ್ಲ ನನಗೆ. ಅಪ್ಲಿಕೇಶನ್ ಅಷ್ಟೊಂದು ಫಾಸ್ಟಾಗೇ ಇದೆ, ಬಟ್ ಕಂಪ್ಯಾರಿಟಿವ್ಲಿ ನಾನು ಬೇರೆ ಒಂದು ಫೋನ್ಗಳಿಗೆ ಇದನ್ನು ನೋಡೋದಕ್ಕೆ ಹೋದರೆ, ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿ ನೋಡೋದಕ್ಕೆ ಹೋದರೆ ಸ್ಟೋರೇಜ್ ಸ್ಪೀಡ್ ಸ್ವಲ್ಪ ಕಡಿಮೆನೇ ಈ ಒಂದು ಪ್ರೈಸ್ ರೇಂಜ್ಗೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇದಕ್ಕೂ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಡೈರೆಕ್ಟಾಗಿ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದರೆ ಮೋಸ್ಟ್ ಫೇವ್ರೇಟ್ ಪಾರ್ಟ್ ನನಗೆ ಇದರಲ್ಲಿರುವಂಥದ್ದು MediaTek Dimensity 700 ಪ್ರೊಸೆಸರ್. ಆಯಿತಾ,
ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸಿಗೆ ತುಂಬ ಒಳ್ಳೆಯ ಪ್ರೊಸೆಸರು, 5G ಪ್ರೊಸೆಸರು. ಸೊ ಇದರಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಆಲ್ಮೋಸ್ಟ್ ಐ ಸಿಟ್ಟಿಂಗಲ್ಲಿ ಆಡ್ಕೊಬೋದು ಆಯಿತಾ. ಅಂಥದ್ದು ಬೆಂಚ್ ಮಾರ್ಕ್ನ ಚೆಕ್ ಮಾಡಿದಂಗೆ ಸುಮಾರು 3,10,15,20,000 ತನಕ ನಿಮಗೆ ರೇಟಿಂಗನ್ನು ಕೊಡುತ್ತೆ. ಹೌದು, ಇದೇ ಪ್ರೈಸನ್ಸ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳು ಕೂಡ ಸಿಗ್ತವೆ ಆಯಿತಾ. ಅದನ್ನು ಬೇಕಾದ್ರೆ ನೀವು ಪ್ರಿಫರ್ ಮಾಡ್ಬೋದು. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳು ಕೂಡ ಸಿಗ್ತವೆ. ಬಟ್ ಇದು ಕೂಡ ತುಂಬ ಒಳ್ಳೆಯ ಪ್ರೊಸೆಸರ್ನೇ. ನನಗೆ ಒಂದು ಫೋನಲ್ಲಿ ಇಷ್ಟ ಆಗಿದ್ದ ಪಾರ್ಟ್ ಅಂತಂದರೆ ಒಂದು ಪ್ರೊಸೆಸರ್, ತುಂಬ ಒಳ್ಳೆಯ ಪ್ರೊಸೆಸರು. ಸೊ ಸೂಪರ್ ಅಂತೀನಿ. ಆರಾಮಾಗಿ ಪ್ರತಿಯೊಂದು ಡೇ ಟು ಟಾಸ್ಕನ್ನು ಕೂಡ ನೀವು ಮಾಡ್ಕೊಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಕೂಡ ಒಂದು ಫೇವ್ರೆಟ್ ಪಾರ್ಟು. ತುಂಬ ಒಳ್ಳೆಯ ಫೋಟೋವನ್ನು ಈ ಒಂದು ಮೈನ್ ಸೆನ್ಸರ್ ತೆಗೆಯುತ್ತೆ. ಇದು ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಲೆವೆಲ್ ನಂಗೆ ಇಷ್ಟ ಆಯಿತು. ಆ ಫೋಟೋ ಸ್ವಲ್ಪ ತೋರಿಸ್ತಾ ಇದೆ ನಿಮಗೆ. ಇದನ್ನು ಬಿಟ್ಟರೆ ಇನ್ನೊಂದು 5 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ. ಕ್ವಾಲಿಟಿ ಓಕೆ ಅಂತೀನಿ, ಇಂಪ್ರೆಸಿವ್ ಅಲ್ಲ, ಓಕೆ ಅಂತೀನಿ ಒಂದು ಪ್ರೈಸ್ ರೇಂಜ್ಗೆ. ಆ ಒಂದು ಸ್ಯಾಂಪಲ್ಸ್ನ ಕೂಡ ಗಮನಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡನ್ನ ಬ್ಲರ್ ಮಾಡೋದಕ್ಕೆ. ಸೊ ಅದು ಅದರ ಕೆಲಸವನ್ನು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋ ಕೆಲಸವನ್ನು ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ತುಂಬ ನಿಮ್ಮ ಫೇಸನ್ನು ವೈಟ್ ಮಾಡುತ್ತೆ ಆಯಿತಾ. ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಕೊಬೋದು. ತೋರಿಸ್ತಾ ಇದ್ದೀನಿ ಹೆಂಗೆ ಕಾಣುತ್ತೆ ಆ ಒಂದು ಫೋಟೋ ಅಂತ. ಫುಲ್ ಸ್ಮೂತ್ ಮಾಡಿಬಿಡುತ್ತೆ ನಿಮ್ಮ ಫೇಸನ್ನು. ಸೊ ಅದನ್ನು ಆಫ್ ಮಾಡ್ಕೊಂಡೆ ತಗೊಳ್ಳಿ, ಪ್ರಿಫರಬಲಿ ಆಫ್ ಮಾಡಿ ತಗೊಳ್ಳಿ. ನನಗೆ ಇದು ಸ್ಮೂತ್ ಮಾಡುವಂಥ ಇದು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸೊ ಒಟ್ಟಿಗೆ ಅದರ ಕೆಲಸವನ್ನಂತೂ ಮಾಡುತ್ತೆ. ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಿಸಲ್ಲ ಫ್ರಂಟ್ ಕ್ಯಾಮ್ರಾ. ಇನ್ನು ವೀಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ನನಗೆ ಓಕೆ ಅನ್ನಿಸ್ತು. ಸ್ಯಾಂಪಲ್ಸ್ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಓವರಾಲ್ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ, ಬೆಲೆಗೆ ತಕ್ಕಂಗಿರುವಂಥದ್ದು. ಹೆವಿ ಇಂಪ್ರೆಸಿವ್ ಅಂತಾನಲ್ಲ, ಪರವಾಗಿಲ್ಲ ಗುರು. ಇನ್ನೂ ಒಳ್ಳೆಯ ಫೋಟೋ ಕ್ವಾಲಿಟಿಯನ್ನು ನೀಡುವಂಥ ಸೆನ್ಸರ್ಸ್ ಆಗ್ಬೋದಾಗಿತ್ತು ಅಂತ ಅನ್ನಿಸ್ತು. ಬಟ್ ಪರವಾಗಿಲ್ಲ, ಓಕೆ ಈ ಒಂದು ಪ್ರೈಸ್ ರೇಂಜ್ಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಆಗಲಿಡ್ದಂಗೆ. ಸೊ ಇದು ಒಂದು ಲೆವೆಲಿಗೆ ಫಾಸ್ಟಾಗಿದೆ, ಒಂದು ಲೆವೆಲಿಗೆ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ನನಗಿದು ಓಕೆ ಅನ್ನಿಸ್ತು. ಇನ್ನೂ ಸ್ಲೋ ಆಗಿ ಅನ್ಲಾಕ್ ಮಾಡುವಂಥ ಸ್ಯಾಮ್ಸಂಗ್ ಫೋನ್ ನೋಡಿ ಇದಕ್ಕಿಂತ ಮುಂಚೆ. ಇನ್ನೂ ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಸೊ ಇದು ಕೂಡ ನನಗೆ ಲೆವೆಲಿಗೆ ಫಾಸ್ಟಾಗಿದೆ. ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಅನ್ಲಾಕ್ ಮಾಡೋದೇ ಫಾಸ್ಟಾಗಿ ಏನಿದೆ, ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಒಂದು ಲೆವೆಲ್ಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪೇ. ನನಗನ್ನಿಸ್ತಂಗೆ ಮಾಡ್ರೇಟ್ ಯೂಸ್ಗೆ ಸುಮಾರು 1-1.5 ದಿನ ಬರ್ಬೋದು ಅಂತ ಅನ್ಕೋತೀನಿ, ಮಾಡ್ರೇಟ್ ಯೂಸ್ಗೆ. ಜೊತೆಗೆ ಬಾಕ್ಸಲ್ಲಿ ನಿಮಗೆ 15 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 15 ವ್ಯಾಟ್ ಅಂತಂದರೆ ಸ್ವಲ್ಪ ಬೇಜಾರಾಗುವಂಥ ವಿಷಯ. ಒಂದು ಪ್ರೈಸ್ ರೇಂಜ್ಗೆ 33-30 ವ್ಯಾಟ್ ತನಕನೂ ಕೂಡ ಬೇರೆ ಇದರಲ್ಲಿ ನಿಮಗೆ ಕೊಡ್ತಾರೆ. 15 ವ್ಯಾಟ್ ಅಂದರೆ ಬೇಜಾರಾಗುತ್ತೆ. ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿದರೆ. ಒಂದು ನೋಡಿ, ಬ್ಯಾಕ್ ಕವರ್ ಇಲ್ಲ, ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ಮತ್ತು ಚಾರ್ಜರ್ ಕೂಡ ತುಂಬ ಕಡಿಮೆ ನೀಡಿದ್ದಾರೆ. ಕೆಲವೊಂದು ಈ ರೀತಿ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಸ್ಯಾಮ್ಸಂಗ್ ಬ್ರ್ಯಾಂಡು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಮತ್ತು ಈ ಒಂದು ಫೋನಿಗೆ ನೀವು ಹೆಡ್ಫೋನ್ನ ಕನೆಕ್ಟ್ ಮಾಡಿಕೊಂಡು ಡಾಲ್ಬಿ ಅಟ್ಮೋಸ್ ಸೌಂಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಈ ಸ್ಪೀಕರ್ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡೋದಿಲ್ಲ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 11ನ ಬೇಸ್ ರನ್ ಆಗ್ತಿರುವಂಥ ಆಬ್ವಿಯಸ್ಲಿ ಸ್ಯಾಮ್ಸಂಗಿನ One UI ಇರುವಂಥದ್ದು. One UI ಸ್ಮೂತಾಗಂತೂ ಕೆಲಸ ಮಾಡುತ್ತೆ. ಪ್ರೊಸೆಸರ್ ಕೂಡ ಚೆನ್ನಾಗಿರೋದ್ರಿಂದ ಎಲ್ಲೂ ಕೂಡ ನನಗೆ ಲ್ಯಾಗ್ ಅಂತ ಅನ್ನಿಸ್ಲಿಲ್ಲ. ಪರವಾಗಿಲ್ಲ, ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ. ಬಟ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಮಗೆ ಈ ಒಂದು ವಾಯ್ಸಲ್ಲಿ ಸಿಗೋದಿಲ್ಲ. ಬೇಕು ಅಂತಂದರೆ ಬೇಕಾದ್ರೆ ನೀವು ಈ ಲಾಂಚರ್ನ ಚೇಂಜ್ ಮಾಡಿಕೊಂಡು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸನ್ನು ಮಾಡ್ಕೊಬೋದು. ಇದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸೆನ್ಸರ್ಸ್ನ ಕೂಡ ಹಾಕಿದ್ದಾರೆ. ಓಕೆ ಅಂತೀನಿ. ಮತ್ತು ಸ್ಯಾಮ್ಸಂಗ್ ಅವರು ಈ ಒಂದು ಕ್ಯಾರಿಯರ್ ಅಗ್ರಿಗೇಷನ್ನ ಸದ್ಯಕ್ಕೆ ಕೆಲವೊಂದು ಫೋನ್ಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ. ಈ ಒಂದು ಫೋನ್ ಇದೆಯೋ ಇಲ್ವಂತ ಸ್ಪೆಸಿಫೈ ಮಾಡಿಲ್ಲ. ಮೋಸ್ಟ್ಲಿ ನನಗನ್ನಿಸ್ದಂಗೆ ಇಲ್ಲ ಅಂತ ಅನ್ಕೋತೀನಿ. ಅದನ್ನು ನೋಡಿ ಒಂದ್ಸಲ ಸ್ಯಾಮ್ಸಂಗ್ ಅವ್ರ ಜೊತೆ ಮಾತಾಡಿ ಇದೆಯೋ ಇಲ್ವ ಅಂತ ಕನ್ಫರ್ಮ್ ಮಾಡ್ತೀನಿ. ಬಟ್ ಅವರು ನನಗೆ ಹೇಳಿರುವಂಥ ಅಪ್ಡೇಟ್ ಪ್ರಕಾರ ಕ್ಲಿಯರ್ ಇಲ್ಲ ಇದೆಯೋ ಇಲ್ವ ಅಂತ. ಸೊ ಕಾದು ನೋಡಬೇಕಾಗಿದೆ ಅದ್ರ ಬಗ್ಗೆ. ಓವರಾಲ್ ಈ ಒಂದು ಫೋನು 20,000 ಪ್ರೈಸ್ ರೇಂಜಿಗೆ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ನೀಡಲಿಲ್ಲ. ನನಗನ್ನಿಸ್ತಂಗೆ 20,000 ರೂಪಾಯಿಗೆ ಇದಕ್ಕಿಂತ ಒಳ್ಳೆಯ ಫೋನ್ಗಳು ಸಿಗುತ್ತೆ ಅಂತ ಅನ್ನಿಸ್ತು. ಕೆಲವೊಬ್ಬರು ನೀವು ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲೇ ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಅಂತಂದರೆ ಅವರೊಂದು ಆಪ್ಷನಾಗಿ ಇಟ್ಕೊಬೋದೇನೋ. ಬಟ್ ಪರ್ಸನಲಿ ನಾನು ತೊಗೊಳ್ಬೇಕು ಅಂತ ಅಂದರೆ ಈ ಒಂದು ಫೋನ್ನ ಚೂಸ್ ಮಾಡಲ್ಲ. ಏನಕ್ಕೆಂದರೆ ಇದಕ್ಕಿಂತ ಒಳ್ಳೆಯ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ಗಳು ನನಗೆ ಒಂದು ಪ್ರೈಸ್ ರೇಂಜ್ ಸಿಗುತ್ತೆ. ಸೊ ಅದರಿಂದ ನೋಡಿ, ಸ್ಯಾಮ್ಸಂಗ್ ಫ್ಯಾನ್ಸ್ಗಳು ಒಂದು ಆಪ್ಷನಾಗಿ ಇಟ್ಕೊಬೋದು ಇದನ್ನು. ಸೊ ಇದಿಷ್ಟು ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.